ಹೆಂಗ್ ಇನ್ನೋಸೆಂಟ್ ರೀ? ವಿಧಾನಸೌಧನ್ನ ಅಡ ಇಟ್ಬಿಟ್ಟು ಕಾಸಿಸ್ಕೊಂಡೆ ಅಂತಂದ್ರೆ ಇನ್ನೋಸೆಂಟ್ ಹೆಂಗ್ ಬಂತು? ತಮ್ಮದ್ ಅಲ್ದೇ ಇರ್ತಕ್ಕಂತ ಪ್ರಾಪರ್ಟಿಗೆ ತಾವು ಬ್ಯಾಂಕ್ ನಲ್ಲಿ ಅರ್ಜಿ ಕೊಟ್ಟು ಇದು ನಂದೇ ಪ್ರಾಪರ್ಟಿ ತಗೊಳ್ಳಿ, ಇದನ್ನ ಅಡ ಇಟ್ಟು ಸಾಲ ಕೊಡಿ ಅಂತಂದ್ರೆ ಹೆಂಗೆ? ಅವ್ರ ಅಬ್ಜೆಕ್ಷನ್ ಹಾಕ್ಬೇಕು. ನೀವಂತೂ ನಿಮ್ದಲ್ಲಿ ಏನು ಹೇಳಿಲ್ಲ, ಎಷ್ಟು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನೋಡಿ ಹೇಳ್ತಾರೆ ಅವರು. ಇಫ್ ಯು ಆರ್ ಎ ನಾನ್ ಕ್ರಿಮಿನಲ್, ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಬೇಲ್. ಇನ್ನ ಎಷ್ಟು ಕೇಸಲ್ಲಿ ಸಿಕ್ಕಾಕೊಂಡಿದ್ದೀರಿ? ಪೊಲೀಸ್ನವರು 399 402 ಸುಮ್ನೆ ಹಾಕಲ್ಲ. ಆ ಏರಿಯಾದಲ್ಲಿ ನೋಡಿರ್ತಾರೆ ಏನೇನ್ ತಕರಾರುಗಳು ಮಾಡಿರ್ತಾನೆ ಅವನು. ನಿಮ್ಮೇಲೆ ಏನು ಇಲ್ದೇ ಇದ್ರೆ ಕೊಡೋಣ, ನಿಮ್ಮೇಲೆ ಇದ್ರೆ ನೋಡೋಣ. ಆಯ್ತು ಇವ್ರೆ, ಚಾರ್ಜ್ ಶೀಟ್ ಹಾಕ್ಬೇಕು. 17,42,000 ಫ್ರಾಡ್ ತಾನಿದು ಸರ್. ಆ ಮನೋಜ್ ಕುಮಾರ್ ಅಂತ ಯಾರು ಮೊನ್ನೆ ನೀವು ಮಾಡಿದ್ರಿ, ಅವ್ರಿಗೆ ನಿನ್ನೆ ಬೇಲ್ ಕೊಟ್ಟಿದ್ದೀನಿ. ನೀವು ಅವರಲ್ಲ, ಅರುಣ್ ಕುಮಾರ್ ನೀವು. ಇಂಡಸ್ಇಂಡ್ ಬ್ಯಾಂಕ್ 17 ಲಕ್ಷ ಫ್ರಾಡ್. ಇದ್ರಲ್ಲಿ ಈ ಫ್ರಾಡ್ ಆದ್ಮೇಲೆ ಅವ್ರು ಎಚ್ಚರ ಮಾಡ್ಕೊಂಡು ನಿನ್ನೆ ಕೇಸ್ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ದುಡ್ಡು ಕೊಡಲ್ಲ. ನಿನ್ನೆನೂ ಸ್ಯಾಂಕ್ಷನ್ ಆಗ್ಬಿಟ್ಟಿರುತ್ತೆ, ಹುಬ್ಳಿಗ್ ಕಳಿಸಿ. ನಿನ್ನೆ ಕೇಸಲ್ಲೂ ದುಡ್ಡು ಕೊಡೋದಿಲ್ಲ, ಹಂಗೆ ನಿಲ್ಸ್ಬಿಡ್ತಾರೆ. ತಡೀರಿ ಚೆಕ್ ಮಾಡೋಣ ಅಂತ. ಅವ್ನ್ ಬುದ್ಧಿವಂತ ಆಗ್ಬಿಟ್ಟ ಈ ಕೇಸ್ ಆದ್ಮೇಲೆ. ಚೆಕ್ ಮಾಡ್ತಾನೆ, ನೋಡಿದ್ರೆ ಇದು ಮೋಸನೆ. ನೋ ಸರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ರಿಕವರಿ ಈಸ್ ಒನ್ ಆಸ್ಪೆಕ್ಟ್. ವೇಟ್ no, wait. Why did you go to the bank and execute a mortgage deed in respect of a property which does not belong to you? ಹೆಂಗ್ ಇನ್ನೋಸೆಂಟ್ ರೀ? ವಿಧಾನಸೌಧನ್ನ ಅಡ ಇಟ್ಬಿಟ್ಟು ಕಾಸಿಸ್ಕೊಂಡೆ ಅಂತಂದ್ರೆ ಇನ್ನೋಸೆಂಟ್ ಹೆಂಗ್ ಬಂತು? ನೀವು ತಗೊಳಕ್ ಬೇಕಾಗಿಲ್ಲ. ಅಶೋಕ್ ಬಿದ್ರಿಕೊಪ್ಪ ಹೇಳ್ತಾನೆ ಏನ್ ಮಾಡ್ದ ದುಡ್ಡನ್ನ ಅಂತ. ಈಗೆಲ್ಲ ವಸೂಲಿ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ. ತಮ್ಮದ್ ಅಲ್ದೇ ಇರ್ತಕ್ಕಂತ ಪ್ರಾಪರ್ಟಿಗೆ ತಾವು ಬ್ಯಾಂಕ್ ನಲ್ಲಿ ಅರ್ಜಿ ಕೊಟ್ಟು ಇದು ನಂದೇ ಪ್ರಾಪರ್ಟಿ ತಗೊಳ್ಳಿ, ಇದನ್ನ ಅಡ ಇಟ್ಟು ಸಾಲ ಕೊಡಿ ಅಂತಂದ್ರೆ ಹೆಂಗೆ? Yes, let him file objections. Release this matter on 21st. 438 ಇದೆ. ಅಪ್ರಹೆನ್ಷನ್ ಏನಾಗಬೇಕು? Yes, Chandrasekhar. My lords, I appear for the petitioners, please notes. Sign for me. ಪೊಲೀಸ್ನವ್ರು ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ. ಈಗ ಹಿಡ್ದಾಕ್ಬಿಡ್ತಾರೆ. ನಾಳೆನೆ ತಗೊಳ್ಳಿ, ನಾಡಿದ್ದೇ ತಗೊಳ್ಳಿ, ಇನ್ನು ಆತುರತೆ ಎಲ್ಲೋ ಐತಿ ಈಗ. ಆಲ್ ರೈಟ್, ಆಯ್ತು ಓದಿಪ್ಪ. ನಾನು ಈ ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿದ್ದು ಈ ದಿವಸ ದಿನಾಂಕ 15/2/2022 ಮಧ್ಯಾಹ್ನ ಸುಮಾರು 3:20 ಸಮಯದಲ್ಲಿ ನನ್ನ ಬಾಪ್ತು ತಮ್ಮ ನಾಯಕನಹಳ್ಳಿ ಸರ್ವೆ ನಂಬರ್ 46/3 ಜಮೀನಲ್ಲಿ ನಲ್ಲಿ ಪೈಪ್ ಅನ್ನು ಅಳವಡಿಸುವ ಸಲುವಾಗಿ ನಾನು ಮತ್ತು ನನ್ನ ತಂದೆಯಾದ ಪುಟ್ಟೇಗೌಡ ರವರು ಕೆಲಸ ಮಾಡುತ್ತಿರುವಾಗ ನನ್ನ ತಂದೆ ತಮ್ಮನಾದ ಉದಯ್ ಕುಮಾರ್ ಅಕ್ಯೂಸ್ ನಂಬರ್ 1 ಮಹಾಸ್ವಾಮಿ ಹಾಗೂ ನಮ್ಮ ತಂದೆಯ ಅಣ್ಣ ನಾಗರಾಜ್ ರವರ ಮಗ ಪ್ರಶಾಂತ್ ಅಕ್ಯೂಸ್ ನಂಬರ್ 2 ಮಹಾಸ್ವಾಮಿ ನಾವುಗಳು ಡಿಸ್ಚಾರ್ಜ್ ಆಗಿದ್ದಾರೆ ಮಹಾಸ್ವಾಮಿ ಅವರು. ಹೌದ್ರಿ, ಅವ್ರ ಅಬ್ಜೆಕ್ಷನ್ ಹಾಕ್ಲಿ. 326 ಇದೆ. 438 ಹೆಂಗೆ? 439 ಆದ್ರೆ ಓಕೆ ಅನ್ಬೋದು. ಅವ್ರ ತಂದೆ ಫ್ರಾಕ್ಚರ್ ಇದೆ, ಫ್ರಾಕ್ಚರ್ ಇಂಜುರಿ ಇದೆ. ಒಬ್ರಲ್ಲ ಇಬ್ರು ಹೊಡೆದಿದ್ದೀರಿ. ಫ್ರಾಕ್ಚರ್ ಇದೆ ಮಹಾಸ್ವಾಮಿ. ನೀವು ಹೊಡೆದಿದ್ದೀರಿ, ನಿಮ್ ತಮ್ಮನ ಏನೋ ಅವರು ಹೊಡೆದಿದ್ದಾರೆ, ಪ್ರಶಾಂತ. ಇಲ್ಲ, ಅಕ್ಯೂಸ್ ಅಣ್ಣನ ಮಗ ಮಹಾಸ್ವಾಮಿ ಅಕ್ಯೂಸ್ ನಂಬರ್ 2. ಯಾರು ಹೊಡೆದಿದ್ದಾರೆ? ಇಬ್ರು ಹೊಡೆದಿರಿ. ಉದಯ್ ಕುಮಾರ್ ಅಸಾಲ್ಟೆಡ್ ಆನ್ ದಿ ಬ್ಯಾಕ್ and your cousin has assaulted on the hand. ಅಣ್ಣನ ಮಗ ಕೋಲ್ ತಗೊಂಡು ಕೈ ಹೊಡೆದ್ರು ಅಂತ. Both of them have sustained grievous injury, fracture injury. So 326 ಮೇಲ್ನೋಟಕ್ಕೆ ಸಿಗುತ್ತಲ್ಲ, by anticipatory bail. ಅಲ್ಲ, ಆ ಸರ್ವೆ ನಂಬರ್ ಅಲ್ಲಿ ಆಗಿಲ್ಲ. ಇನ್ ಫ್ಯಾಕ್ಟ್ ದೇರ್ ವೇ ಟ್ರೆಸ್ಪಾಸಸ್ ಇಸ್ ಮೈ ಹಂಬಲ್ ಸಬ್ಮಿಷನ್ ಪ್ಲೀಸ್ ಮೈ ಲಾರ್ಡ್ಸ್. ನಮ್ ಜಮೀನಿಗೆ ಬಂದು ಅವರೇ ಹೇಳ್ತಾರೆ. ಸೆಕೆಂಡ್ ಪೇಜ್ ದಯವಿಟ್ಟು ಒಂದ್ ನಿಮಿಷ ಮಾತ್ರ. ಹೌದಪ್ಪ, ಅದನ್ನ ಪೆನ್ಸಿಲ್ ಮಾರ್ಕ್ ಮಾಡಿದೀನಿ. ಅವ್ರ ಅಬ್ಜೆಕ್ಷನ್ ಹಾಕ್ಲಿ. ಎಸ್, ರಿಕ್ವೆಸ್ಟ್ ಆನ್ ಮಂಡೇ ಸೋಮವಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಮ್ಮ.